ಸಿಎಂ ಮುಂದುವರಿಕೆ ಕುರಿತು ಡೌಟ್ ಏಕೆ ಬರ್ತಿದೆ ಎಂದ ಸಚಿವ ಮಹದೇವಪ್ಪ. ಸಿದ್ದರಾಮಯ್ಯ ಆಡಳಿತಕ್ಕೆ ಯಾರ ಅಪಸ್ವರವೂ ಇಲ್ಲ ಎಂದ ಕಾಂಗ್ರೆಸ್ ಶಾಸಕ. ಯತ್ನಾಳ್ ಉಚ್ಚಾಟನೆ ಕುರಿತು ಏನೂ ಹೇಳಲ್ಲ ಎಂದು ವಿಜೇಂದ್ರ ತಿರುಗೇಟು. ಎಲ್ಲಾ ಸುದ್ದಿಯನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ಸಿಎಂ ಮುಂದುವರಿಕೆ ಕುರಿತು ಡೌಟ್ ಯಾಕೆ ಬರ್ತಾ ಇದೆ ಅಂತ ಸಚಿವ ಮಹದೇವಪ್ಪ ಪ್ರಶ್ನೆ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಸೂರಗೊಂಡನಕೊಪ್ಪದಲ್ಲಿ ನಡೆದ ಸಂತ ಸೇವಾಲಾಲ್ ಜಯಂತಿಯಲ್ಲಿ ಭಾಗಿಯಾಗಿದ್ದರು. ಬಳಿಕ ಮಾತನಾಡಿದ ಮಹದೇವಪ್ಪ, ಸಿಎಂ ಮುಂದುವರಿಕೆ ಕುರಿತು ಡೌಟ್ ಯಾಕೆ ಬರುತ್ತೆ, ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಮುಂದುವರಿತಾರೆ ಅಂತ ಹೇಳಿದ್ರು. ನಿಮ್ಗೆ ಈ ಡೌಟ್ ಯಾಕೆ ಬರ್ತಾ ಇದೆ? ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್, ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್. ಸಿಎಂ ಸಿದ್ದರಾಮಯ್ಯ ಆಡಳಿತಕ್ಕೆ ಯಾರ ಅಪಸ್ವರ ಇಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಶಾಸಕ ಪ್ರಸಾದ್ ಅಬ್ಬಯ್ಯ ಹೇಳಿದ್ದಾರೆ. ಜನ ಮನ್ನಣೆ ಕೊಟ್ಟು ಸಿದ್ದರಾಮಯ್ಯಗೆ ಅಧಿಕಾರ ಕೊಟ್ಟಿದ್ದಾರೆ. ಯೋಜನೆಯ ಫಲಾನುಭವಿಗಳು ಸಿದ್ದರಾಮಯ್ಯರನ್ನ ನೆನಪಿಸಿಕೊಳ್ತಾರೆ. ಸಿದ್ದರಾಮಯ್ಯ ಡಿಕೆ ಇಬ್ಬರು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಯಾರ ಅಪಸ್ವರವೂ ಇಲ್ಲ, ಬಿಜೆಪಿಯವರು ಸೃಷ್ಟಿ ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು. ಯಾರದು ಏನು ಅಪಸ್ವರ ಇಲ್ಲಲ್ಲ, ಎಲ್ಲರೂ ಒಗ್ಗಟ್ಟಾಗಿದ್ದಾರಲ್ಲ. ಎಲ್ಲ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯರೆಲ್ಲ ಕೂಡ್ಕೊಂಡೇ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಹಲವು ರಾಜ್ಯಗಳಿಗೆ ಪಿಸಿಸಿ ನೂತನ ಅಧ್ಯಕ್ಷರನ್ನ ನೇಮಕ ಮಾಡ್ತಾ ಇರುವ ಎಐಸಿಸಿ ಇದೀಗ ವಿವಿಧ ರಾಜ್ಯಗಳಿಗೆ ಕಾಂಗ್ರೆಸ್ ಉಸ್ತುವಾರಿಯನ್ನ ನೇಮಿಸಿದೆ. ಕರ್ನಾಟಕದ ಬಿಕೆ ಹರಿಪ್ರಸಾದ್ಗೆ ಹರಿಯಾಣ ಉಸ್ತುವಾರಿ ನೀಡಲಾಗಿದೆ. ಸೈಯದ್ ನಾಸಿರ್ ಹುಸೇನ್ಗೆ ಜಮ್ಮು ಕಾಶ್ಮೀರದ ಹೊಣೆ ನೀಡಲಾಗಿದೆ. ಇನ್ನು ಭೂಪೇಶ್ ಬಘೇಲ್ ಪಂಜಾಬ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿ ನೇಮಿಸಲಾಗಿದೆ. ಶಾಸಕ ಯತ್ನಾಳ್ಗೆ ನೋಟಿಸ್ ಕೊಟ್ಟಿರೋದು ನಾನಲ್ಲ, ಯತ್ನಾಳ್ಗೆ ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿದೆ ಅಂತ ಬಿವೈ ವಿಜೇಂದ್ರ ಹೇಳಿದ್ದಾರೆ. ಅಲ್ಲದೆ ಯತ್ನಾಳ್ ಉಚ್ಚಾಟನೆ ಕುರಿತು ನಾನು ಏನು ಹೇಳಲ್ಲ, ಎಲ್ಲರಿಗೂ ಮುಂದೆ ಒಳ್ಳೆಯದಾಗುತ್ತೆ, ಶೀಘ್ರದಲ್ಲೇ ಎಲ್ಲ ಬಗೆಹರಿಯುತ್ತೆ ಎಂಬ ವಿಶ್ವಾಸವಿದೆ ಅಂತ ದಾವಣಗೆರೆಯ ಸೂರಗೊಂಡನಕೊಪ್ಪದಲ್ಲಿ ವಿಜೇಂದ್ರ ಹೇಳಿದ್ದಾರೆ. ನೋಟಿಸ್ ಕೊಟ್ಟಿರೋದು ನಾನಲ್ಲ, ಕೇಂದ್ರದ ಶಿಸ್ತು ಸಮಿತಿಯಿಂದ ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಸಮಸ್ಯೆಗಳು ಬಿಜೆಪಿಯಲ್ಲಿರ್ತಕ್ಕಂಥ ಸಮಸ್ಯೆಗಳು ಬಗೆಹರಿತಕ್ಕಂಥ ಸೂಚನೆಗಳು ಕಾಣ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರದ ಮಂತ್ರಿ ಮಂಡಲದಲ್ಲಿ ಇರುವ ಸಚಿವರು ಎರಡು ಭಾಗವಾಗಿದ್ದಾರೆ. ಒಂದು ಸಿದ್ದರಾಮಯ್ಯ ಬಣ, ಇನ್ನೊಂದು ಡಿಕೆ ಶಿವಕುಮಾರ್ ಬಣ. ಡಿಕೆ ಶಿವಕುಮಾರ್ ಒಂದು ದಾರಿ ಹಿಡಿದ್ರೆ ಸಿದ್ದರಾಮಯ್ಯ ಅವರು ಒಂದು ದಾರಿ ಹಿಡಿತಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಎಲ್ಲ ಕ್ಯಾಬಿನೆಟ್ ನೋಡಿ ಮಿನಿಸ್ಟರ್ಗಳು ಒಬ್ಬೊಬ್ಬ ಒಂದೊಂಥರ ಮಾತಾಡ್ತಾರೆ. ಒಬ್ಬ 2 ವರ್ಷ CM ಅಂತಾರೆ, ಇನ್ನೊಬ್ಬ 2.5 ವರ್ಷ ಅಂತಾರೆ, ಇನ್ನೊಬ್ಬ 3 ವರ್ಷ, ಇನ್ನೊಬ್ಬ 5 ವರ್ಷ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕ ಪಾಪರ್ ಆಗಿದೆ ಅಂತ ಹಾಸನದ ಸಕಲೇಶಪುರದಲ್ಲಿ ಆರ್ ಅಶೋಕ್ ಹೇಳಿದ್ದಾರೆ. ಇಡೀ ಪ್ರಪಂಚದಲ್ಲಿ ಇರುವ ಜನರಿಗೆ ಬೆಂಗಳೂರು ನಗರ ಬೇಕು, ಆದ್ರೆ ಇಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಬೆಂಗಳೂರು ಮಹಾನಗರದ ರಸ್ತೆಗಳು ಹಾಳಾಗಿವೆ, ಗುಂಡಿ ಬಿದ್ದಿವೆ, ಮಳೆ ಬಂದ್ರೆ ಮನೆಗಳಿಗೆ ನೀರು ನುಗ್ಗುತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್ಕಾರ ಎಲ್ಲಿದೆ? ಸರ್ಕಾರ ಪಾಪರ್ ಔಟ್ ಇದೆ. ಪ್ರತಿ ದಿನಾನು CM ಇರ್ತಾರೋ ಹೋಗ್ತಾರೋ. ಇದು 1 ವರ್ಷದಿಂದ ನಡೀತಾ ಇದೆ, ಇವತ್ತಿಂದ ಅಲ್ಲ. ದೇಶದ ಎಲ್ಲಾ ರಾಜ್ಯಗಳ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಆಗ್ತಾ ಇದೆ. ಯಾವ ರೀತಿ ಚುನಾವಣೆ ಆಗಬೇಕು ಅಂತ ವರಿಷ್ಠರು ನಿರ್ಧರಿಸುತ್ತಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ಹೇಳಿದ್ದಾರೆ. ಬಣ ಬಡಿದಾಟ ಒಳ್ಳೆಯದಲ್ಲ, ಹೈಕಮಾಂಡ್ ಅವರು ಮಧ್ಯಪ್ರವೇಶ ಮಾಡಿ ಬಗೆಹರಿಸುತ್ತಾರೆ. ಚುನಾವಣೆ ಮೂಲಕ ಆಯ್ಕೆ ಮಾಡಬೇಕು ಅಂತ ಇದೆ, ನೋಡಬೇಕು ಅಂತ ಹೇಳಿದ್ದಾರೆ. ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳ ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ. ಅಧ್ಯಕ್ಷರ ಚುನಾವಣೆ ಯಾವ ರೀತಿ ನಡೀಬೇಕು, ಏನು ಆಗಬೇಕು ಅಂತ ಕೇಂದ್ರ ನಾಯಕರು ತೀರ್ಮಾನ ಮಾಡಿ ಈಗಾಗಲೇ ಅದರ ಪ್ರೋಸೆಸ್ಸನ್ನು ಶುರು ಮಾಡಿದ್ದಾರೆ. ಆಟೋಮೆಟಿಕ್ ಆಗಿ ನಡೀತೈತೆ. ಡಿಸಿಎಂ ಡಿಕೆ ವಿರುದ್ಧ ಸಿಎಂಗೆ ಮುನಿರತ್ನ ಪತ್ರ ಬರೆದ ವಿಚಾರವಾಗಿ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ಆಸಿಡ್ ದಾಳಿಯಾಗಿ ತಲೆಗೆ ಪೆಟ್ಟು ಬಿದ್ದಿದೆ ಅಂತ ಹೇಳಿದ್ರು. ಡಾಕ್ಟರ್ ಸಲಹೆ ಪಡೆದು ಆಸ್ಪತ್ರೆಯಲ್ಲಿ ತೋರಿಸಿಕೊಳ್ಳಲಿ, ಈ ಹಿಂದೆ ಏನೇನ್ ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತಿದೆ ಅಂತ ಮುನಿರತ್ನ ವಿರುದ್ಧ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ರು. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಭಾವಿ ಪುರಸಭೆ ಅಧಿಕಾರದ ಚುಕ್ಕಾಣಿಯನ್ನ ಕಾಂಗ್ರೆಸ್ ಹಿಡಿದಿದೆ. ವಿಚಿತ್ರ ಅಂದ್ರೆ ಬಹುಮತ ಇದ್ದರೂ ಅಧಿಕಾರ ಹಿಡಿಯುವಲ್ಲಿ ಬಿಜೆಪಿ ವಿಫಲವಾಗಿದೆ. ಕೆಂಭಾವಿ ಪುರಸಭೆ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ರೆಹಮಾನ್ ಪಟೇಲ್ ಆಯ್ಕೆಯಾಗಿದ್ದಾರೆ. ಶರಣಬಸಪ್ಪ ದರ್ಶನಾಪುರ ಚಾಣಾಕ್ಷ ನಡೆಯಿಂದ ಬಿಜೆಪಿಗೆ ಶಾಕ್ ಆಗಿದೆ. ಬಿಜೆಪಿಯಲ್ಲಿನ ಬಿಕ್ಕಟ್ಟಿನ ಲಾಭ ಪಡೆದು ಕೆಂಭಾವಿ ಪುರಸಭೆಯಲ್ಲಿ ಅಧಿಕಾರ ಹಿಡಿದಿದ್ದಾರೆ.